ಮನೆಗೆ ಹೊರಡ್ತಿದೀವಿ ಅಂತ. ಗಂಡ್ಮಗು ಗಂಡ್ಮಗು ಹೆಲೋ ಆಲ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬಾ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ಪೆಷಲ್ ಅಂದರೆ ಸ್ಪೆಷಲ್ ಡೇ. ನಮ್ಮ ದೊಡ್ಡಮ್ಮನ ಮಗಂದು ಇವತ್ತು ಎಂಗೇಜ್ಮೆಂಟು. ತುಂಬ ಜನ ಹುಡುಗಿರನ್ನ ಹುಡುಕಿ ಫೈನಲಿ ಫಿಕ್ಸ್ ಆಗಿದೆ. ಆಲ್ಮೋಸ್ಟ್ ಇಲ್ಲ ಅನ್ನೋ ಒಂದು 50 ಜನ ಹುಡುಗಿರನ್ನ ನೋಡ್ಬಿಟ್ಟಿದ್ದಾನೆ. ಎಂಗೇಜ್ಮೆಂಟ್ಗೆ ಹೊರಟಿದ್ದೀವಿ. ಅಪರೂಪಕ್ಕೆ ನಾವು ಇವತ್ತು ಶೂ ಹಾಕತ್ತವ್ರಿ ಅವರೇ. ಇದಾಗಿತ್ತು ಇವತ್ತಿನ ನನ್ನ ಔಟ್ಫಿಟ್. ಆರೆಂಜ್ ವಿತ್ ಪಿಂಕ್ ಬಾರ್ಡರ್ ಇರೋವಂತಹ ಸ್ಯಾರಿ ಹಾಕ್ಕೊಂಡಿದ್ದೆ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನನ್ನ ಮಗ ನೋಡಿ ಹೆಂಗೆ ಕುತ್ಕೊಂಡ್ಬಿಟ್ಟಿದ್ದಾನೆ. ಸ್ವಲ್ಪ ಅವ್ನು ವೆಹಿಕಲಲ್ಲಿ ಓಡಾಡ್ಬೇಕಾದ್ರೆ ಸ್ವಲ್ಪ ಸಪ್ಪೆ ಆಗಿಬಿಡ್ತಾನೆ. ಮತ್ತು ಮನೆಗೆ ಹೋದ ತಕ್ಷಣ ಎಲ್ಲರೂ ಇವಾಗ ಬಂದ್ರಾ ಅಂತೆಲ್ಲ ಕೇಳ್ತಾ ಇದ್ರು. ಅಮ್ಮವರೆಲ್ಲ ಮೊದಲೇ ಹೋಗ್ಬಿಟ್ಟಿದ್ರು. ಸೊ ಹಾಗಾಗಿ ನಾವೇ ಸ್ವಲ್ಪ ಲೇಟ್ ಕ್ಯಾಂಡಿಡೇಟ್ಸ್. ಫ್ಯಾಮಿಲಿಲಿ ಹೋದಾಗೆಲ್ಲ ಫಸ್ಟ್ ಅವ್ರು ಕೇಳೋದೇ ಅಷ್ಟೇ, ಎಲ್ಲೋದ್ರು ಇವಳು ಮಾತ್ರ ಫೋನ್ ಇಟ್ಕೊಂಡು ಬಂದಿರ್ತಾಳೆ ವಿಡಿಯೋ ಮಾಡೋಕ್ಕೆ ಅಂತ ರೇಗಿಸ್ತಾ ಇರ್ತಾರೆ. ಸೊ ಅದರಲ್ಲೂ ನನಗೊಂಥರ ಖುಷಿ ಇರುತ್ತೆ, ಪರವಾಗಿಲ್ಲ. ಬಂಟಿ ಯಾರಿಗದು ಕೊಡೋ? ಅಚ್ಚುಗೆ ಅಂತ ಎತ್ಕೊಬಂದು ನೀನೇ ತಿಂತಿದ್ಯಾ? ಅಲ್ಲಿ ಅಚ್ಚುಗೆ ಅಂತ ತಂದ್ಬಿಟ್ಟು ಅವನೇ ತಿನ್ಕೊತವನೆ. ಅಚ್ಚುಗೆ ಅಂತ ಎತ್ಕೊಂಡು ಅವನೇ ತಿನ್ಕೊತವನೆ. ಹುಡುಗಿ ಮನೆಯವರು ಹುಡುಗನಿಗೆ ಬಟ್ಟೆ ಕೊಡೋ ಶಾಸ್ತ್ರನ ಮಾಡ್ತಾ ಇದ್ದಾರೆ. ಪಾಪ ಅವ್ರಿಗೂ ನಮ್ಮ ಕಡೆ ಶಾಸ್ತ್ರ ಗೊತ್ತಿಲ್ಲ, ನಮಗೆ ಅವ್ರ ಕಡೆ ಶಾಸ್ತ್ರಗಳು ಗೊತ್ತಿಲ್ಲ. ಸ್ವಲ್ಪ ಹಿಂಗೆ ಕನ್ಫ್ಯೂಸ್ ಆಯಿತು. ಹಾಗೆ ಹುಡುಗಿನೂ ಕೂರಿಸಿ ಶಾಸ್ತ್ರ ಮಾಡ್ತಾ ಇದ್ದಾರೆ. ಹೆಂಗೆ ಅಂತ ಹೇಳಿದ್ರೆ ಅವರು ಸ್ವಲ್ಪ ನಿಂತ್ಕೊಂಡಿದ್ದಾರಲ್ಲ ಒಬ್ಬರು ಪುರೋಹಿತರಂತೆ. ಸೊ ಆ ಯಪ್ಪ ಹೆಂಗೆ ಅಂದರೆ ಏನು ಮಾಡೋಕ್ಕೂ ಬಿಡ್ತಾ ಇಲ್ಲ, ಫುಲ್ ಅರ್ಜೆಂಟು ಮಾಡಿ ಅಂತ. ಅಯ್ಯೋ ನಮಗಂತೂ ಯಪ್ಪ ಹೆಂಗೆ ಅಂದರೆ ನಮ್ಗೆ ಆ್ಯಕ್ಚುಲಿ ನಮ್ಮ ಮನೆ ಕಡೆಯವ್ರಿಗೆಲ್ಲ ಶಾಸ್ತ್ರ ಗೊತ್ತಿರುತ್ತೆ. ಸೊ ಅವ್ರು ತುಂಬಾ ಹೇಳ್ತಾನೇ ಇದ್ರು. ಅದೊಂದು ಸ್ವಲ್ಪ ಬೇಜಾರು ಅನ್ನಿಸ್ತಿತ್ತು. ಆಂಟಿ ಒಂದು ನಿಮಿಷ ಆಂಟಿ, ತಂಡೆ ತೆಗೆದು ಆಂಟಿ ಇರಂಟಿ ಮುಂದೆ ಬನ್ನಿ. ಆಂಟಿ ಒಂದು ನಿಮಿಷ ಬೆಳಗ್ಬಿಡಿ. ಇಲ್ಲಿ ದೊಡ್ಡವರೆಲ್ಲ ಆ ಶಾಸ್ತ್ರ ಮಾಡಿಲ್ಲ, ಈ ಶಾಸ್ತ್ರ ಮಾಡಲಿಲ್ಲ ಅಲ್ವಾ ಅಂತೇಳ್ಬಿಟ್ಟು ಒಂದು ಸಣ್ಣ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಒಬ್ಬೊಬ್ರಿಗೊಬ್ಬರು ಒಂದೊಂಥರ ಸಜೆಷನ್ ಕೊಟ್ಕೊಂಡು ಶಾಸ್ತ್ರಗಳನ್ನ ಮಾಡ್ತಾಯಿದ್ರು. ಹಾಗೆ ನಮ್ಮ ಅಣ್ಣನೂ ರೆಡಿಯಾಗಿ ಬಂದಿದ್ದಾಯಿತು. ಈಗ ಹುಡುಗಿನ ಕೂರಿಸ್ಬಿಡಿ, ಟೈಮ್ ಆಗಿಬಿಡುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಫೈನಲಿ ಹುಡುಗಿನ ಕೂರಿಸ್ಬೇಕು. ಸೊ ಹಾಗಾಗಿ ರೆಡಿ ಮಾಡ್ತಾ ಇದ್ದಾರೆ.
ಈ ಶಾಸ್ತ್ರನ ನಮ್ಮ ಕಡೆ ವಿಳಿಯ ಬದಲಾಯಿಸ್ಕೊಳ್ಳೋದು ಅಂತ ಹೇಳ್ತಾರೆ. ಎಲ್ಲರ ಕಡೆನೂ ಮಾಡಿರ್ತಾರೆ. ಏನು ಅಂತ ಹೇಳಿದ್ರೆ ನಿಮಗೆ ನಮ್ಮ ಹುಡುಗಿ ಒಪ್ಕೆ ನಿಮಗೆ ನಮ್ಮ ಹುಡುಗ ಒಪ್ಕೆನ ಅಂತ ಕೇಳೋದೊಂದು ಪದ್ಧತಿ ಅಷ್ಟೇ. ಅದು ಮಾವಿನ ಟ್ಯಾಲೆಂಟ್. ನಮ್ಮ ಎಂಗೇಜ್ಮೆಂಟಲ್ಲಿ 7 ವರ್ಷ ಆಯ್ತಲ್ಲ ಸದ್ಯ ನನ್ನ ಮರ್ತಿಲ್ವಲ್ಲ, ಹುಷಾರು ಪುಣ್ಯ ನಂದು. ತಿಂಡಿಗೆ ಬಂದರೆ ಅಲ್ಲಿವರೆಗೂ ಮೇಕಪ್ ಮಾಡ್ಕೊತಿದ್ರ ಅಲ್ಲ, ಒಂದ್ಸಲ ಬರೋದು ಒಂದ್ಸಲ ಬರೋದು. ರಿಂಗ್ ಇಡೋದಕ್ಕೆ ಅಂತೇಳಿ ಪ್ಲೇಟ್ಗೆಲ್ಲ ರೋಸ್ ಎಲ್ಲನೂ ಪೆಟಲ್ಸ್ ಎಲ್ಲನೂ ಹಾಕಿ ರೆಡಿ ಮಾಡ್ತಾ ಇದ್ದಾರೆ. ಈ ಫೋಟೋಗ್ರಾಫರ್ ಅಂತೂ ಆ ರಿಂಗ್ನ 16 ಸತಿ ಆ ಎಲೆ ಮೇಲೆ ಇಟ್ಕೊಂಡು ಝೂಮ್ ಮಾಡಿ ನೋಡಿ ನನಗಂತೂ ನಗು ಏನೋ ಮಾಡಿ ಫೋಟೋ ತಕ್ಕೊಂಡ್ರು. ಕೊನೆಗೂ ಹುಡುಗ ಹುಡುಗಿದು ರಿಂಗು ಈ ರೀತಿಯಾಗಿತ್ತು, ಚೆನ್ನಾಗಿತ್ತು. ಸೊ ನೆಕ್ಸ್ಟು ರಿಂಗ್ನ ಬದಲಾಯಿಸ್ಕೊಳ್ತಾರೆ. ಹಾರ ಅಂದರೆ ನಮ್ಮ ಕಡೆ ಏನು ಅಂತ ಹೇಳಿದ್ರೆ ಹಾರನ ಹುಡುಗ ಹುಡುಗಿ ಕೈಲಿ ಹಾಕ್ಸೋದಿಲ್ಲ, ಅವ್ರ ಅಪ್ಪ ಅಮ್ಮ ಹಾಕ್ತಾರೆ. ಸೊ ಹಾಗಾಗಿ ಅದೇ ಥರನೇ ಮಾಡ್ತಾ ಇದ್ದಾರೆ ಇಲ್ಲಿ. ಅಂತರ್ಗಟ್ಟಮ್ಮ ಹೆಣ್ಣು ಗಂಡು ಲಕ್ಷ್ಮೀ ನರಸಿಂಹ ಸ್ವಾಮಿ ಪ್ರಸಾದ ಸಿದ್ಧಿರಸ್ತು. ನಿಮ್ದು ಲಕ್ಷ್ಮೀದೇವಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಪ್ರಸಾದ ಸಿದ್ಧಿರಸ್ತು. ಸ್ಮೈಲ್ ಕೆನ್ನೆಯಿಂದ ಆಚೆಗೆ ಹೋಗ್ಬಿಡ್ಬೇಕು ಹಂಗೆ. ಏನ್ ಬ್ರೋ ಅವ್ರು ಬರೋದು ನೀವು ಮೇಡಮ್ ಸ್ವಲ್ಪ ಚೆನ್ನಾಗಿ ಈ ಕಡೆ ಕ್ರಾಸ್ ಆಗಿ ಮೇಡಮ್. ಓಕೆ ಹಾಗೆ ಆಂಟಿ ಸ್ವಲ್ಪ ಸೈಡ್ ನೋಡಿ ಮೇಡಮ್ ಸ್ವಲ್ಪ ಇಬ್ರು ಕೈ ಮುಖ ಕೊಡಿ ಹೋಗತ್ತೆ. ಎಲ್ಲರಿಗೂ ನಮಸ್ಕಾರಗಳು. ಆಶೀರ್ವಾದ ಬೇಕಲ್ಲ ಅದಕ್ಕೋಸ್ಕರ. ಚೆನ್ನಾಗಿಲ್ಲ ಇದು, ಬೇಡ ಫೋರ್ಸು ಬೇಡ, ನಮಸ್ಕಾರ ಬೇಡ. ಹಾಗೆ ಇಟ್ಬಿಟ್ಟು ನೋಡಿ ಮೇಡಮ್. ತಿರ್ಕೊಳ್ಳಿ ಮೇಡಮ್, ನೀವು ಈ ಕಡೆ ತಿರ್ಕೊಳ್ಳಿ. ಕೂಡ ನೋಡೋದು ಕಣ್ಣೆ ಕಾಣಿಸೋದು. ಆಯ್ತಾ? ಓಕೆ ಹೂವು ಮುಡಿಸಿ, ಹಾಗೆ ಹೂವು ಕೊಡಮ್ಮ. ಇದು ಮುಡ್ಸ್ಲಿ ಯಾವ ಥರ ಮುಡ್ಸಾರ ಓಕೆ ನೋಡಿ ಮೇಡಮ್, ಈ ಕಡೆ ನೋಡ್ತೀರಿ ನಗ್ತಾ ಇರ್ಬೇಕು ನೀವು. ಅವ್ರು ಮುಡ್ಸ್ತೀರ, ನಿಮ್ಗೆ ಏನು ಅನ್ನಿಸ್ತಾ ಇಲ್ವಾ? ಕಣ್ಣುಚ್ಬೇಡಿ ಪ್ರೀತಿಯಿಂದ ಹೂವು ಮುಡಿಸ್ತಾರೆ. ಅಯ್ಯೋ ನೀವು ಕಲ್ತ್ಕೊಂಡ್ಬರ್ಬೇಕು ಸರ್, ಅವೆಲ್ಲ ತಿಳ್ಕೊಂಡ್ಬರ್ಬೇಕು. ಗೊತ್ತಿರ್ಲಿಲ್ಲ ಹಂಗಾದ್ರೆ ಇದೆಲ್ಲ ನಮ್ಗೆ. ಎಲ್ಲ ನಿಂತ್ಕೊಳ್ಳಿ ನೋಡ್ರಿ, ಎಲ್ಲ ನಿಂತ್ಕೊಳ್ರಿ. ಅಕ್ಕ ಈಗ ಯಾಕೆ ಮೇಡಮ್ ಇಷ್ಟು ನಡುತ್ತೀರಾ? ಹಾಗೆ ಇಟ್ಕೊಳ್ಳಿ. ಕೊನೆ ಉಂಗುರದ ಬೆರಳಿಗೆ ಹಾಕಿ. ಹಾ ಅದಕ್ಕಲ್ಲ, ಪಕ್ಕಕ್ಕೆ ಹಾಕಿದ್ದು. ಮೇಡಮ್ ಈ ಕಡೆ ನೋಡಿ ಮೇಡಮ್, ಅವ್ರು ತಿನ್ನಿಸೋರು ಪೂರ್ತಿ ತಿನ್ಬೇಕು. ನೀವು ತಿನ್ನಿಸಿ ಸ್ವಲ್ಪ 1 hour
ಚಟಪಟ ಚಟಪಟ. ನೀವು ಅವ್ರಿಗೆ ಕೊಡಿ, ಸ್ವೀಟ್ ಕಾಣಂಗ್ ಮಾಡಿ. ಏ ಸ್ವೀಟ್ ತುಂಬಾ ಸಾಫ್ಟ್ ಆಯ್ತು, ಮುದ್ದೋಯ್ತೈತೆ. ಅಲ್ಲಿ ಇಟ್ಬಿಡಿ. ನಿನ್ನೊಲುಮೆ ಈ ಮನೆಯ ಹಾಕೋ ನೆಕ್ಸ್ಟ್ ಹಾಕ್ಸ್ಬೇಕಾ ಅಮೌಂಟು? ನೋಡಕ್ರೆ ಎಂದ ಯೋಚನೆ ಮಾಡಿ. ಏನಪ್ಪ ಎಲ್ಲ ಆದಮೇಲೆ ವಿಡಿಯೋಗ್ರಫಿ ಫೋಟೋಗ್ರಫಿ ಸ್ವಲ್ಪ ನಡೀತು. ಹಿಂಗೆ ಎಲ್ಲರೂ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ, ತುಂಬ ಚೆನ್ನಾಗಿತ್ತು. ನಮ್ಮ ದೊಡ್ಡಮ್ಮ ಎಷ್ಟೋ ವರ್ಷ ಆದಮೇಲೆ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಿರೋದು, ಅದಕ್ಕೆ ನಾವು ಅವ್ರನ್ನೆಲ್ಲ ರೇಗಿಸ್ಕೊಂಡು ಚೆನ್ನಾಗಿತ್ತು ಒಂಥರ. ಇದು ಹುಡುಗಿಯವರ ಅಪ್ಪ ಅಮ್ಮ ಮತ್ತು ಹುಡುಗಿನ ತಮ್ಮ. ಇದು ನಾನು ನಮ್ಮ ಬಾಲಾಜಿ. ಹೇಗಿದ್ದೀವಿ? ನನ್ನ ಔಟ್ಫಿಟ್ ಇದು, ನಾನು ಈ ರೀತಿಯಾಗಿ ರೆಡಿಯಾಗಿದ್ದೆ, ಹೇಗೆ ಕಾಣಿಸ್ತಾ ಇದ್ದೀನಿ. ಇದು ನಮ್ಮ ಮಾವನ ಫ್ಯಾಮಿಲಿ, ತುಂಬಾ ಚೆನ್ನಾಗಿತ್ತು. ಮತ್ತು ನೋಡಿ ಇವರು ನಮ್ಮ ರಿಲೇಟಿವ್ಸು. ಮತ್ತು ನಾವಂತೂ ಫೋಟೋ ತೆಗೆಸ್ಕೊಂಡಿದ್ದು ಏನೇನೇ ಫೋಟೋಗಳು ತೆಗೆಸ್ಕೊತಾನೆ ಇದ್ವಿ. ನನಗಂತೂ ಫೋಟೋ ತೆಗೆಸ್ಕೊಳ್ಳೋದು ತುಂಬ ಇಷ್ಟ. ಸೊ ಹಾಗಾಗಿ ನಿಮ್ಗೆ ಯಾರಿಗೆಲ್ಲ ಫೋಟೋ ತೆಗೆಸ್ಕೊಳ್ಳೋದು ಇಷ್ಟ ಕಮೆಂಟ್ ಮಾಡಿ ತಿಳಿಸಿ. ಓ ಗಂಡ್ಮಗು ಮನೆಗೆ ಹೊರಡ್ತಿದ್ದೀವಿ ಅಂತ. ಓ ಗಂಡ್ಮಗು ಓ ಈ ಥರ ಹಿಂಸೆ ಕೊಡ್ರಿ ಯಾರು ನಾವು ಬದುಕಿ ಅಂತ ಹೇಳಿಲ್ವಲ್ಲ ಸರ್. ದೇವರು ಜ್ಯೂಸ್ ಎಲ್ಲ ಯಾಕೆ ಸರಿ ಆಗಂತೀನಿ ಎದ್ನಡಿ ಹೋಗೋದೇನ್ರಿ? ಹಾಗೆ ನಾವು ಬೆಂಗಳೂರು ಕಡೆ ಹೊರಟ್ವಿ, ಅವರು ಮಂಡ್ಯ ಕಡೆ ಹೊರಟರು. ಒಂದು ಇಡೀ ದಿನ ಪೂರ್ತಿ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿದ್ದು ನನಗಂತೂ ತುಂಬಾ ಖುಷಿ ಆಯಿತು. ನಿಮಗೆಲ್ಲ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಜೊತೆ ನಮ್ಮ ಅತ್ತೆ ನಮ್ಮ ಮಾವನ ಮಗಳು ಮತ್ತು ನಮ್ಮ ರಿಲೇಟಿವ್ ಸ್ವಲ್ಪ ಜನ ನಮ್ಮ ಜೊತೆ ನಮ್ಮ ಗಾಡಿಯಲ್ಲೇ ಬಂದರು. ಬೆಂಗಳೂರಲ್ಲಿ ಅವ್ರನ್ನ ಡ್ರಾಪ್ ಮಾಡಬೇಕು, ಅವ್ರು ಬಸ್ಸಲ್ಲಿ ಹೊರಟರು, ನಾವು ಗಾಡೀಲಿ ಹೊರಟ್ವಿ. ತುಂಬಾ ಖುಷಿ ಆಯಿತು. ಫಂಕ್ಷನ್ ಮಾತ್ರ ಸಖತ್ತಾಗಿತ್ತು. ನಾನು ಅಲ್ಲೇ ಸ್ಯಾರಿ ಚೇಂಜ್ ಮಾಡಿಕೊಂಡು ಡ್ರೆಸ್ನ ವೇರ್ ಮಾಡಿಕೊಂಡೆ. ಶೆಕೆ ತುಂಬ ಆಗ್ತಿತ್ತಲ್ಲ, ಸ್ಯಾರಿ ಕ್ಯಾರಿ ಮಾಡೋದಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಈ ರೀತಿ
ಇತ್ತು ಇವತ್ತಿನ ದಿನ. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ವಿಡಿಯೋ ಹೇಗಿತ್ತು ಅಂತ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಅವನಿಲ್ಲ, ಅವನು ಯಾರು ಸಿಗ್ತಾರೆ 5 ನಿಮಿಷ ಅಷ್ಟೇನೆ ಫ್ರೆಂಡ್ ಮಾಡ್ಕೊಬಿಡ್ತಾನೆ. ಆಮೇಲೆ ಅವನಿಗೆ ವಯಸ್ಸಾದವ್ರು ಅಂದರೆ ತುಂಬ ಇಷ್ಟ ಅವನಿಗೆ. ಜಾಸ್ತಿ